ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಈ ಮೂಲಕ ನಾನು ತಿಳಿಸುವುದೇನೆಂದರೆ, ನಾನೊಂದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಫೇಸ್ಬುಕ್ ಅಕೌಂಟ್ಗಳು ಕೆಲವಿತ್ತು, ಒಂದು 3-4 ಅಕೌಂಟ್ ಡಿಲೀಟ್ ಆಗಿದೆ. ಸೌಜನ್ಯ ಪರ ಹೋರಾಟಕ್ಕೆ ಬಂದ ಮೇಲೆ ಅದರ ಬಗ್ಗೆ ನಾನು ತುಂಬ ಧ್ವನಿ ಎತ್ತಿದ್ದು ಫೇಸ್ಬುಕ್ ಲೈವ್ಗಳಲ್ಲಿ, ತುಂಬ ಯೂಟ್ಯೂಬ್ಸ್ಗಳಲ್ಲಿ ಅದು ಶೇರ್ ಆಗಿದೆ ಕೂಡ ನನ್ನ ವೀಡಿಯೋಸು. ಕೆಲವೊಂದು ಕೇಸುಗಳಾಗಿದೆ ಆ ವೀಡಿಯೋಸ್ ಮೇಲೆ. ಆಮೇಲೆ ನಂದು ಫೇಸ್ಬುಕ್ ಅಕೌಂಟ್ ರೆಸ್ಟ್ರಿಕ್ಟೆಡ್ ಆಗಿತ್ತು. ಅಂದರೆ ಫೇಸ್ಬುಕ್ ಅಕೌಂಟ್ ಇತ್ತು, ನನಗೆ ಎಲ್ಲರ ಅಕೌಂಟ್ ಡೀಟೇಲ್ಸ್ ನೋಡಲಿಕ್ಕೆ ಆಗ್ತಿತ್ತು. ಬಟ್ ನನ್ನ ಕಮೆಂಟ್ಗಳು, ನನ್ನ ಫೇಸ್ಬುಕ್ ಡೀಟೇಲ್ಸ್ ಅಕೌಂಟು ಯಾರಿಗೂ ವ್ಯೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಿನ್ನೆ ನಾನೊಂದು ಹೊಸ ಮೊಬೈಲ್ ತೊಗೊಂಡೆ. ಆ್ಯಕ್ಚುಲಿ ನನ್ನ ಹಳೆ ಮೊಬೈಲು ಪೊಲೀಸ್ ಸ್ಟೇಷನಿಗೆ ಕೊಡಬೇಕಾಗಿದೆ ಅಗೇನು. ಯಾಕಂದರೆ ನಾನೊಂದು FIR ಮಾಡಿದ್ದೀನಿ. ಅದರಲ್ಲಿ ಕೆಲವು ವಾಯ್ಸ್ ಮೆಸೇಜ್ಗಳೆಲ್ಲ ನನ್ನ ಮೊಬೈಲಿಗೆ ಬಂದ ಕಾರಣ ಅದೊಂದು FSL ರಿಪೋರ್ಟಿಗೆ ಒಂದು 15 ದಿವಸಕ್ಕೆ ಪೊಲೀಸರು ಬೇಕಂದರು. ಸೊ ನಾನು ಕೂಡ ಒಂದು ಚೇಂಜಸ್ ಮಾಡುವಂತಿದ್ದೆ ಮೊಬೈಲಲ್ಲಿ. ಹೆಚ್ಚು ಕಾಸ್ಟ್ಲಿ ಏನಲ್ಲ, ಸಣ್ಣದೊಂದು ಮೊಬೈಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ನಾಳೆ ಪೊಲೀಸ್ ಸ್ಟೇಷನಿಗೆ ನನ್ನ ಹಳೆ ಮೊಬೈಲ್ ಕೊಡಬೇಕಾಗಿದೆ. ಸೊ ಒಂದು 2023ರಿಂದ 2026ವರೆಗೆ ಒಂದು 4 ಮೊಬೈಲ್ ಆಯಿತು. ಒಂದು ನಾನು ಗಿಫ್ಟಾಗಿ ಕೊಟ್ಟಿದ್ದು ಅಂತ ಹೇಳಲ್ಲ, ಗಿಫ್ಟ್ ಒಳ್ಳೆ ಆತ್ಮೀಯ ಮಿತ್ರನ ಅಂತ ಗಿಫ್ಟ್ ಅಂತ ಹೇಳ್ಬೋದಿತ್ತು. ಒಂದು ನಮ್ಮ ಹ್ಯೂಮನ್ ರೈಟ್ಸ್ ಯೂಟ್ಯೂಬರ್ ಕಡೆ ಇದೆ, ಒಳ್ಳೆ ಮೊಬೈಲ್. ಅದು 32,000 ಇದು ಮೊಬೈಲ್. ಅದು ವೀಡಿಯೋ ಮಾಡೋಕ್ಕೆ, ಚಾನಲ್ಗೆ ವೀಡಿಯೋ ಮಾಡೋಕ್ಕೆಂತಲೇ ಕೊಟ್ಟಿರೋದು. ಬಟ್ ಆ ವ್ಯಕ್ತಿ ಅದನ್ನು ಒಪ್ಕೊಳ್ತಾ ಇಲ್ಲ. ಇರಲಿ ಬಿಡಿ, ನಮ್ಮೊಂದು ದಾನ ಅಂತ ತಿಳ್ಕೊಳ್ಳಿ. ಹಾಗೆ ಮೊಬೈಲ್ಗಳ ಸಂಖ್ಯೆ 5 ಆಯಿತು. ಒಂದು ಬೇಸಿಕ್ ಹ್ಯಾಂಡ್ಸೆಟ್ ಇದೆ ನನ್ನ ಕಡೆ, ಅಲ್ಟರ್ನೇಟಿವ್ ಆಗಿ ಇಟ್ಕೊಂಡಿದ್ದೀನಿ. ಒಂದು ಒಪ್ಪೋದು A79 ಫಸ್ಟು ನಾನು ತುಂಬ ಇಷ್ಟಪಟ್ಟು ನನ್ನ ಬರ್ಡೇಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡಿದ ಒಂದು ಮೊಬೈಲು ಪೊಲೀಸ್ ಹೈಗ್ರೌಂಡ್ ಸ್ಟೇಷನಲ್ಲಿದೆ. ಆ್ಯಕ್ಚುಲಿ ನನಗೆ ತಗೊಳ್ಬೋದಿತ್ತು. ಅವ್ರು 3 ತಿಂಗಳಲ್ಲೇ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿ ತಗೊಳ್ಳಿಕ್ಕೆ ಹೇಳಿದರು. ತಗೊಳ್ಬೇಕದು. ಅದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು A59 ಓಪೋ A59 ಇಲ್ಲಿವರೆಗೆ ವೀಡಿಯೋ ಮಾಡ್ತಿದ್ದೆ. ಸೊ ನಾಳೆ ಅದನ್ನು ಪೊಲೀಸ್ ಸ್ಟೇಷನಿಗೆ ಕೊಡಬೇಕಾಗಿದೆ. ನನ್ನ ಮೇಲೆ ಆದ FIR ಅಲ್ಲ, ನಾನು 2 FIR ಮಾಡಿದ್ದೀನಿ. ಅದರದ ಒಂದು ಡೀಟೇಲ್ಸಿಗೋಸ್ಕರ ವಾಟ್ಸಪ್ಪಲ್ಲಿ ಬಂದ ಕೆಲವು ಅಶ್ಲೀಲ ಮೆಸೇಜ್ಗಳೆಲ್ಲ ನನ್ನ ಮೊಬೈಲಿಗೆ ಬಂದಿದ್ದು ಅಂತ ದಾಖಲೆ. ತುಂಬ ಸಹಕರಿಸಿದ್ದಾರೆ ನನಗೆ ಪೊಲೀಸರು ಆ ವಿಷಯದಲ್ಲಿ. ತನಿಖೆನೂ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದಕ್ಕೆ ರಿಲೇಟೆಡ್ 2 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾನೇನು FIR ಕಾಪಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿಲ್ಲ. ನಾವು ಸ್ವಲ್ಪ ಗೌಪ್ಯವಾಗಿ ಇಟ್ಟಿದ್ದೀವಿ. ಹೊರಗಡೆ ನ್ಯೂಸ್ ಕೂಡ ಮಾಡೋದು ಬೇಡ ಅಂತ ಹೇಳಿದ್ವಿ. ಮಂಗಳೂರಲ್ಲಿ ಒಂದು ನನ್ನ ಫ್ಯಾಮಿಲಿ ಕಡೆಯಿಂದ ರಿಜಿಸ್ಟರ್ ಆಗಿದೆ, ಒಂದು ನಾನು ಬೆಂಗಳೂರಲ್ಲಿ ಮಾಡಿದ್ದೀನಿ. ಅದರ ಪ್ರೊಸೀಜರ್ ಎಲ್ಲ ಆಯಿತು. ಸದ್ಯಕ್ಕೆ ಆ ಸಂಬಂಧಪಟ್ಟ ಅವರಿಗೆ, ಸೌಜನ್ಯ ಹೋರಾಟಗಾರರಿಗೆ, ಬೇರೆ ಹೊರಗಿನವರಿಗೆಲ್ಲ, ಡಿ ಗ್ಯಾಂಗ್ನವರಿಗೆಲ್ಲ. ಸತ್ಯ ಹೇಳ್ತಿದ್ದೆ, ನಾನು ಡಿ ಗ್ಯಾಂಗ್ನವರಷ್ಟು ನನ್ನ ಅವಮಾನ ಮಾಡಿದರು, ತೇಜೋವಧೆ ಮಾಡಿದರು, ನಾನು ಒಂದೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಲ್ಲ ಎಂಬುದು ಸತ್ಯ. ಬಟ್ ನಮ್ಮವರ ಅಗೇನ್ಸ್ಟೇ ಮಾಡಬೇಕಾಗಿ ಬಂದಿದ್ದು ನನ್ನ ದುರ್ದೈವ. ಅವರಿಗೆ ಕಾನೂನದ ರುಚಿ ನಾನು ತೋರಿಸ್ತೀನಿ. ಹಾಗೆ ನಿಮಗೆ ಗೊತ್ತಿರ್ಬೋದು, ದಿನೇಶ್ ಗಾಣಿಗೆ ಅವರು ನನ್ನ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ಅಂತ ಸುದ್ದಿ, ನನ್ನನ್ನು A1 ಆರೋಪಿ ಮಾಡಿ. ತುಂಬ ಸಂತೋಷ. ನಾನು ಕೋಟ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಅವರಿಗೆ ಯಾವತ್ತೂ ನಾನು ಮಾತಾಡೋಗ್ಲು ಅರ್ಥ ಆಗಿದೆ. ಮೊನ್ನೆ SI ನನಗೆ ಸಿಗಲಿಲ್ಲ. ನಾನು ಮಾತಾಡ್ತೀನಿ. ಸದ್ಯಕ್ಕೆ ನಾನು ಕೋಟಕ್ಕೆ ಬರೋದರಲ್ಲಿದ್ದೀನಿ. SI ಜೊತೆ ಮಾತಾಡಿ ಆ ಕಂಪ್ಲೇಂಟ್ ಬಗ್ಗೆನೂ ವಿಚಾರಿಸ್ತೀನಿ. ನಾನೇನು ನಿನ್ನೆ ಮೋಹನ್ ಬೋಳಂಗಡಿಯವರ ವಿಡಿಯೋದ ಬಗ್ಗೆನೂ ನಾನು ಹೇಳಿದ್ದೀನಿ. ದಿನೇಶ್ ಗಾಣಿಗೆ ಅವರ ಮಗಳು ಮಿಸ್ಸಿಂಗ್ ಆಗಿದ್ದು ಸತ್ಯ, FIR ಆಗಿದ್ದು ಸತ್ಯ. FIR ಕಾಪಿ ಸಿಕ್ಕಿದ ಮೇಲೇ ನಾನು ಅದ್ರ ಬಗ್ಗೆ ನ್ಯೂಸ್ ಮಾಡಿದ್ದು, ಸುಳ್ಳು ಸುದ್ದಿ ಅಂತೂ ಅಲ್ಲ. ಅದಕ್ಕೆಲ್ಲ ದಾಖಲೆಗಳು ಇದೆ ನಮ್ಮಲ್ಲಿ. ಸೊ ಅದು ಕೇಸ್ ಸ್ಟ್ಯಾಂಡ್ ಆಗೋದಿಲ್ಲ. ದಿನೇಶ್ ಗಾಣಿಗರು ಖುಷಿ ಪಡೋದು ಬೇಡ. ಹಾಗೆ ನೋಡಿದರೆ ಮೋಹನ್ ಬೋಳಂಗಡಿಯವರು ಮಾಡಿದ ವಿಡಿಯೋಕ್ಕೆ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು ಅವ್ರ ಮೇಲೇನು. ವಿಶೇಷ ಅಂದರೆ ಈ ದಿನ ಅಂತ .com ಅಂತ ಒಂದು ನ್ಯೂಸಲ್ಲಿ, ಡಿಜಿಟಲ್ ನ್ಯೂಸಲ್ಲಿ ನನ್ನ ಹೆಸರೆಲ್ಲ ಮೆನ್ಷನ್ ಮಾಡಿ ಭಾರಿ ಸಂಭ್ರಮ ಪಡೀಲಿ. ಪ್ರಶಾಂತ್ PRSನವರು ಹೇಳಿಕೆ ಕೊಟ್ಟಿದ್ದಂತೆ ಮಾಧ್ಯಮಕ್ಕೆ, ಅವನ ತೇಜೋವಧೆ ಆಗ್ತಿದೆ ಅಂತ. ಇವತ್ತು ನಾನು ಅಕೌಂಟ್ ಕ್ರಿಯೇಟ್ ಮಾಡಿದ್ಲು, ಮೆಸೆಂಜರಿಗೆ ಹೋಗಿ, ಎಲ್ಲ ಕಡೆಯಿಂದ ನಾನು ಬ್ಲಾಕ್ ಇದೆಯಲ್ಲ ಮೆಸೆಂಜರಿಗೆ ಹೋಗಿ ಮೆಸೇಜ್ ಮಾಡಿದೆ ಒಳ್ಳೆ ರೀತಿಯಲ್ಲಿ. ನೋಡಿ, ದ್ವೇಷವನ್ನು ನಮಗೆ ಮುಂದುವರಿಸೋದು ಬೇಡ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವನ್ನು. ಯಾಕಂದರೆ ನಮ್ಮಿಬ್ಬರ ಯುದ್ಧದಿಂದಾಗಿ ಅವರು ಸೈಲೆಂಟ್ ಇದ್ದಾರೆ. ನನ್ನ ಮಾತಿನಿಂದಾಗಿ ತುಂಬ ಹೋರಾಟಗಾರರಿಗೆ ಸಮಸ್ಯೆ ಆಗುತ್ತೆ, ಸೌಜನ್ಯ ಹೋರಾಟಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳುವಾಗ ಇಮಿಡಿಯೇಟ್ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ಮೆಸೆಂಜರಲ್ಲಿ. ನನ್ನ ಅಕೌಂಟನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ನಾನೇನು ಅವರಿಗೆ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿಲ್ಲ. ನನಗೆ ಒಂದು ದಿವಸಕ್ಕೆ 100ಕ್ಕಿಂತ ಹೆಚ್ಚು ಫ್ರೆಂಡ್ ರಿಕ್ವೆಸ್ಟ್ಗಳು ಬಂದಿದೆ. ನನಗಂತ ಒಂದು ಫ್ರೆಂಡಿನ ಅಗತ್ಯನೂ ಇಲ್ಲ. ಬಟ್ ಅವರ ಮುಖವಾಡವನ್ನು ನಿಮಗೆ ಖಂಡಿತ ತಿಳಿಸ್ತೀನಿ ನಾನು. ಅದು ಮುಗಿಯೋದಿಲ್ಲ. ಕೆಲವರು ಕೇಳಿದ್ರು, ಪ್ರಶಾಂತದಿಂದ ಮುಗಿಸಿ ಬೇರೆ ಏನಾದರೂ ಮಾತಾಡಿ ಅಂತ. ಬೇರೆ ಮಾತಾಡ್ತೀನಿ, ಅದ್ರ ಜೊತೆ ಪ್ರಶಾಂತದ ಮಾತುಕತೆ ನಾನು ಮುಗಿಸಲ್ಲ. ಅದು ಒಂದು ದೊಡ್ಡ ಒಂದು ನಕಲಿ ದಂಧೆನೇ ಇದೆ ಅದರ ಹಿಂದೆ. ನನಗೆ ತುಂಬ ಸಿಟ್ಟು ಬರೋದು, ಸೌಜನ್ಯ ಎಂಬ ಹೆಸರಲ್ಲಿ ನನ್ನ ಕಡೆಯಿಂದ ದುಡ್ಡು ತಗೊಂಡ್ರಲ್ಲ, ಕೋರ್ಟು ಕೇಸು ಅಂತ ಹೇಳಿ. ಇದನ್ನೆಲ್ಲ ಸೌಜನ್ಯ ಹೋರಾಟಗಾರರು ನಂಬಿದ್ದೀರಿ, ಅವರ ಕಡೆ ನಿಂತಿದ್ದೀರಿ. ಅವರ ನಿಜ ಮುಖವಾಡವನ್ನು ಜಗತ್ತಿಗೆ ಪರಿಚಯ ಮಾಡುವವರೆಗೆ ನನ್ನ ಹೋರಾಟ ನಿಲ್ಲಲ್ಲ. ಅವರು ಕಾಂಪ್ರಮೈಸ್ಗೆ ರೆಡಿ ಇಲ್ಲ. ನಾನು ಎಷ್ಟೋ ಸಲ ಮಾತಾಡಿದ್ದೀನಿ, ಬನ್ನಿ 10 ನಿಮಿಷ ಮಾತಾಡೋಣ, ಯಾರಾದರೂ ಒಬ್ಬರನ್ನು ಕರ್ಕೊಂಬನ್ನಿ, 10 ನಿಮಿಷ ಮಾತಾಡೋಣ, ನಮ್ಮ ನಡುವಿನ ಸಮಸ್ಯೆಯನ್ನು ನಾವೇ ಬಗೆಹರಿಸ್ಕೊಳ್ಳೋಣ ಅಂತ. ಅವರು ರೆಡಿ ಇಲ್ಲ ಯಾವ ಕಾರಣಕ್ಕೂ. ಸೊ ಗೆಳೆತನ, ಫ್ರೆಂಡ್ಶಿಪ್ಪು ಅದೇನು ಇದು ಕಂಟಿನ್ಯೂ ಆಗಲ್ಲ.
ಮತ್ತು ನಮ್ಮ ಶೈಲಜ್ ಅವರಿಗೆ ಭಾರಿ ಕುತೂಹಲ ಇತ್ತು, ನಿಮ್ಮ ನಡುವೆ ಏನು ಸಂಬಂಧ ಅಂತ. ನಾನು ಶೈಲಜ್ ಅವರಿಗೆ ಹೇಳ್ತಾ ಇದ್ದೀನಿ, ನನಗಿಂತ ಕ್ಲೋಸು ನೀವಿದ್ದೀರಾ ಇವಾಗ ಪ್ರಶಾಂತ್ ಅವ್ರ ಜೊತೆ, ಅವರಲ್ಲೇ ಕೇಳಿ ಏನು ಸಂಬಂಧ ಅಂತ. ನಾನೊಂದು ಆತ್ಮೀಯ ವರ್ಗದಲ್ಲಿ ಒಬ್ಬರು ಅಷ್ಟೇ ತಿಳ್ಕೊಂಡಿದ್ದು. ಅವರು ನನಗೆ ಹೇಳಿದ್ದು ನೀವು ನನ್ನ ತಾಯಿ ಸಮಾನ ಅಂತ. ಸೊ ಆ ರೀತಿಯಲ್ಲಿ ನಾನು ಅವರ ಕಾಳಜಿ ಮಾಡಿದ್ದು ನೋಡ್ಕೊಂಡಿದ್ದು ಹೌದು. ಅದು ಹೆಚ್ಚೇನೂ ಇರಲಿಲ್ಲ, 1.5 ತಿಂಗಳಷ್ಟೇ ನಮಗಿಬ್ಬರಿಗೆ ನಡುವೆ ಇರೋ ಒಂದು ಕಾನ್ವರ್ಸೇಷನ್. ಅದು ಏನೇನೋ ಸ್ಟಾರಿ ಕ್ರಿಯೇಟ್ ಮಾಡಿ 3ನೇ ವ್ಯಕ್ತಿಗಳ ಮೂಲಕ ಏನೇನೋ ಆಯಿತು. ಇನ್ನೂ ಕೂಡ ಆ ವ್ಯಕ್ತಿ ಅದನ್ನು ಮಾತಾಡಿ ಸರಿಪಡಿಸೋದ್ರಲ್ಲಿ ಇಲ್ಲ. ಹೋರಾಟಗಾರರು ಯಾರೂ ಆಸಕ್ತಿ ತೋರಿಸ್ತಾ ಇಲ್ಲ, ಹಿರಿಯ ಹೋರಾಟಗಾರರು. ಅವರಿಂದ ಸೌಜನ್ಯ ಹೋರಾಟದ ಇಡೀ ಬಣ್ಣ ಬಯಲು ಮಾಡ್ತೀನಿ ನಾನು. ಯಾಕಂದರೆ ಸೌಜನ್ಯ ಎಂಬ ಹೆಸರಿನಲ್ಲಿ ನನಗೆ ದಂಧೆ ಮಾಡಬಾರ್ದು. ದುಡ್ಡಿನ ದಂಧೆ ಆಗ್ತಿದೆ, ಲೂಟೋದು. ಮೊನ್ನೆ ಒಬ್ಬರಿಗೆ ಕೊಟ್ಟಿದ್ದೀನಿ ದುಡ್ಡು, ಮನೇಲಿ ಇದಿಲ್ಲ ಅದಿಲ್ಲ. ಈಗ ನೆನಪೇ ಇಲ್ಲ ಆ ವ್ಯಕ್ತಿಗೆ. ಈ ಸೌಜನ್ಯ ಹೋರಾಟಗಾರೇ ಬರೀ ದುಡ್ಡು. ನಾನೇನು ATM ಅಂತ ತಿಳ್ಕೊಂಡಿದ್ದಾರೆ, ಕೊಡಲ್ಲ ನಾನೀಗ. ಸೊ ಮೊನ್ನೆ ಒಬ್ಬರಿಗೆ ಏನು ಕೊಟ್ಟೆ. ಇನ್ನು ಯಾರಾದರೂ ನನ್ನ ದುಡ್ಡು ಕೇಳಿದರೆ ಹೀಗೆ ವೀಡಿಯೋ ಮಾಡಿ ಹೇಳ್ತೀನಿ ನಾನು. ಬಿಡಬೇಕು, ನೀವು ಬೇಡಿ ತಿನ್ನೋದು ಬಿಡಿ, ದುಡಿದು ತಿನ್ನಿ ಅಷ್ಟೇ ಹೇಳೋದು ನಾನು. ಅದು ಗಂಡಸರಿದ್ದೀರಿ ನೀವು. ಪ್ರಶಾಂತಿಗೆಲ್ಲ ಹೆಚ್ಚು ಏಜು ಆಗಿಲ್ಲ, ದುಡಿಯೋ ಪ್ರಾಯದು. ಎಲ್ಲಾದರೂ ಹೋಗಿ ದುಡ್ಕೊಂಡು ತಿನ್ನಿ ಅಂತಲೇ ನಾನು ಪ್ರಶಾಂತಿಗೆ ಗಾಣಿಗನಿಗೆಲ್ಲ ಹೇಳೋದು. ಜನರಿಗೆ ಮೋಸ ಮಾಡಿ, ಮಂಗ ಮಾಡಿ, ಸುಳ್ಳು ಹೇಳಿ ತಿನ್ನಬೇಡಿ ಅಷ್ಟೇ ನಾನು ಹೇಳೋದು. ಸದ್ಯಕ್ಕೆ ನಾನು ಪ್ರಶಾಂತ್ ಹೆಂಡತಿಯನ್ನು ಮೀಟ್ ಆಗ್ತಾಯಿದ್ದೀನಿ. ಯಾಕಂದರೆ ಪ್ರಶಾಂತಲ್ಲಿ ವರ್ಕೌಟ್ ಆಗೋದಿಲ್ಲ ವಿಷಯ. ಅವರ ಹೆಂಡತಿಗೆ ಹೇಳಿದರೆ ವಿಷಯ ಸ್ಪಷ್ಟ ಆಗ್ತದೆ. ಅವರ ಕ್ಯಾರೆಕ್ಟರ್ ಬಗ್ಗೆ ಅವರಿಂದಲೂ ನನಗೆ ತುಂಬ ಮಾಹಿತಿ ಸಿಗುತ್ತೆ. ಯಾಕಂದರೆ ಆತ ಬಿಂಬಿಸೋದು, ಹೆಂಡತಿಯನ್ನು ದೂರೋದು, ಹೆಂಡತಿ ಜೊತೆ ಸರಿಯಾಗಬೇಕು ಅನ್ನಿಸೋದು ವಿಚಿತ್ರ ಅನ್ನಿಸ್ತದೆ ನನಗೆ ಕೆಲವೊಮ್ಮೆ. ಬಹಳಷ್ಟು ವಿಚಾರ ಮಾತಾಡಲಿಕ್ಕಿದೆ. ಪ್ರಶಾಂತನ್ನು ನಾನು ಯಾವ ಕಾರಣಕ್ಕೂ ಇದು ವಿಷಯಕ್ಕೆ ಹೋಗದೇ ಇರಿ ಅಂತ ಹೇಳಿದ್ರೆ ನಾನು ಕೇಳೋಳಲ್ಲ. ಪ್ರಶಾಂತ್ ಇದು ಪ್ರತಿಯೊಂದು ಬಣ್ಣವನ್ನು ಬಯಲು ಮಾಡೋ ವಿಷಯ ಇದೆ. ನನಗೆ ತೇಜೋದೆ ಎಷ್ಟು ತೇಜೋದೆ ಆಗ್ತಿದ್ರೆ ಮಾನನಷ್ಟ ಮೊಕದ್ದಮೆ ಕೊಡಲಿ. ನಾನು ಹೇಳಿದ್ದೀನಲ್ಲ, FIR ಮಾಡಿಸಲಿ, ನಾನು ಎದುರಿಸ್ತೀನಿ. ನಾನು ಹೇಳುವ ಪ್ರತಿಯೊಂದು ಮಾತಿಗೂ ದಾಖಲೆ ಇದೆ. ನನ್ನಲ್ಲಿ ವಾಟ್ಸಪ್ ಚಾಟ್ಗಳಿದೆ. ಅವರು ಕಳಿಸಿದ ನನಗೆ ಕೆಲವೆಲ್ಲ ಮೆಸೇಜ್ಗಳು ನನ್ನ ಕಡೆ ಈಗಲೂ ಇದೆ. ಅಂಥ ಅಶ್ಲೀಲ ಮೆಸೇಜ್ಗಳೇನು ಕಳಿಸಿಲ್ಲ. ಬಟ್ ಯಾರಿಂದ ಯಾರಿಗೆ ತೊಂದರೆ ಆಗಿದೆ ಅಂತ ನಾನು ಹೇಳ್ತೀನಿ. ನನ್ನ ಉದ್ದೇಶ ಇಷ್ಟೇ, ಉಳಿದ ಮಹಿಳಾ ಹೋರಾಟಗಾರ್ತಿಯರು ಇಂದು ಸೌಜನ್ಯ ಹೋರಾಟದಲ್ಲಿದ್ದಾರೆ, ಅವರಿಗೆ ಯಾರಿಂದಲೂ ತೊಂದರೆ ಆಗಬಾರ್ದು. ಸೊ ನಾನೊಬ್ಬಳು ಧೈರ್ಯದಿಂದ ಹೇಳ್ತಾ ಇದ್ದೀನಿ. ವಿಡಿಯೋಗಳು ಇನ್ನು ಮುಂದಕ್ಕೂ ಬರುತ್ತೆ. ನಾನು ಈ ವಿಡಿಯೋ ಮಾಡಿರೋ ಫೇಸ್ಬುಕ್ಕಲ್ಲಿ ಅನಿತಾ ಕಾಸರಗೋಡು ಅಂತ ನನ್ನದೊಂದು ಅಕೌಂಟ್ ಇದೆ. ಅಲ್ಲಿ ಕೂಡ ನಿಮಗೆ ಪೋಸ್ಟ್ಗಳು, ಸೌಜನ್ಯ ಪರ ಹೋರಾಟದಲ್ಲಿ ಆಗಿದ್ದ ಗೊಂದಲಗಳು, ನಾನು ವೈಯಕ್ತಿಕ ಕಾರಣಗಳಿಂದ ಹೊರಗೆ ಬಂದಿದ್ದು ಯಾಕೆ, ಯಾರಿಂದ ಏನು ತೊಂದರೆ ಆಯಿತು, ಅದರಲ್ಲಿ ಕೂಡ ಈ ವಿಡಿಯೋಗಳು ಬರುತ್ತೆ. ದಯವಿಟ್ಟು ನನ್ನ ಫೇಸ್ಬುಕ್ ಪೇಜು ಅನಿತಾ ಕಾಸರಗೋಡು ಎಂಬ ಅಕೌಂಟನ್ನು ಫಾಲೋ ಮಾಡಿ. ನಿಮ್ಗೆ ಅದರಲ್ಲಿ ಕೂಡ ಮಾಹಿತಿ ಬರುತ್ತೆ. ನಿಮ್ಮ ಇಷ್ಟ ಫಾಲೋ ಮಾಡೋದು, ನಾನೇನು ಫೋರ್ಸ್ ಮಾಡ್ತಾಯಿಲ್ಲ. ಯೂಟ್ಯೂಬ್ಗಾಗಲಿ ಫೇಸ್ಬುಕ್ಕಾಗಲಿ ತುಂಬ ರಿಕ್ವೆಸ್ಟ್ ಬಂತು ಇವತ್ತು, 100ಕ್ಕಿಂತ ಹೆಚ್ಚು ರಿಕ್ವೆಸ್ಟ್ ಬಂತು. ಎಲ್ಲರನ್ನೂ ಆಕ್ಸೆಪ್ಟ್ ಮಾಡಿದ್ದೀನಿ. ಧನ್ಯವಾದಗಳು.